ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ತಿಳಿಸುವುದೇನೆಂದರೆ 2026 ಜನವರಿ ಬರ್ತಾ ಇದೆಯಲ್ಲ, ತುಲಾ ರಾಶಿಯವರ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತಿದ್ದೇನೆ. ಮೊದಲನೇದಾಗಿ ವೃತ್ತಿ ಹಾಗೂ ವ್ಯವಹಾರದ ವಿಚಾರವಾಗಿ ತಿಳಿಯುವುದಾದರೆ, ವೃತ್ತಿಯಲ್ಲಿ ಸಹೋದ್ಯೋಗಿಗಳಿಂದ ಬಹಳ ನಿಮಗೆ ಬೆಂಬಲ ಸಿಗುತ್ತೆ. ಸಪೋರ್ಟ್ ಅನ್ನೋದು ನಿಮ್ಮ ಕೆಲಸದಲ್ಲಿ ನಿಮಗೆ ಜಾಸ್ತಿ ಸಹಕಾರ ಮಾಡ್ತಾರೆ. ಮತ್ತು ವ್ಯವಹಾರದಲ್ಲಿ ಸಣ್ಣ ಪುಟ್ಟ ವಿಚಾರವಾಗಿ ವ್ಯವಹಾರದಲ್ಲಿ ಸ್ವಲ್ಪ ಪಾರ್ಟ್ನರಲ್ಲಿ ಸ್ವಲ್ಪ ಲಾಸಸ್ ಆಗೋದಿರುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ಬೇಡ, ಸ್ವಂತವಾಗಿ ಮಾಡಿ ತುಂಬ ಏಳಿಗೆ ಆಗುತ್ತದೆ. ಆರ್ಥಿಕ ಸ್ಥಿತಿ ಬಗ್ಗೆ ತಿಳಿಯುವುದಾದರೆ, ಆರ್ಥಿಕ ವಿಚಾರದಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಾ ಹೋಗುತ್ತದೆ. ಗಂಡ ಹೆಂಡತಿಯಲ್ಲಿ ಕಲಹಗಳು ಆಗುತ್ತೆ ಮತ್ತು ಹಣಕಾಸು ಉಳಿಯೋದಿಲ್ಲ. ಹಣಕಾಸಿನಲ್ಲಿ ಅನಾವಶ್ಯಕವಾಗಿ ಖರ್ಚು ಆಗ್ತಾ ಇರುತ್ತೆ. ಸ್ವಲ್ಪ ಹಣಕಾಸು ಖರ್ಚು ಮಾಡೋದು ಕಮ್ಮಿ ಮಾಡ್ತಾ ಹೋಗಬೇಕು. ಖರ್ಚು ಕಮ್ಮಿ ಮಾಡಿದಷ್ಟು ಆರ್ಥಿಕ ಪರಿಸ್ಥಿತಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸ್ವಲ್ಪ ಹಣಕಾಸು ವಿಚಾರವಾಗಿ ಕೇರ್ಫುಲ್ ಆಗಿರಿ. ಮತ್ತು ಮೂರನೇದಾಗಿ ತಿಳಿಯುವುದಾದರೆ, ಪ್ರೀತಿ ಹಾಗೂ ಗಂಡ ಹೆಂಡತಿ ವಿಚಾರವಾಗಿ ಪ್ರೀತಿಯಲ್ಲಿ ಇಷ್ಟಪಟ್ಟಂತೆ ಮದುವೆ ಆಗೋ ಚಾನ್ಸಸ್ ಬಹಳ ಇರ್ತದೆ. ಪ್ರೀತಿಯಲ್ಲಿ ಅಕ್ಕಪಕ್ಕ ಸಹೋದ್ಯೋಗದಿಂದ ಸಪೋರ್ಟ್ ಜಾಸ್ತಿ ಆಗುತ್ತದೆ ಪ್ರೀತಿಯಲ್ಲಿ. ಮತ್ತು ಗಂಡ ಹೆಂಡತಿ ವಿಚಾರದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಬರೋದಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತುಂಬ ಉತ್ತಮವಾಗಿ ಏಳಿಗೆ ಅನ್ನೋದು ಆಗ್ತಾ ಹೋಗುತ್ತದೆ. ಎಜುಕೇಷನ್ ಚೆನ್ನಾಗಾಗುತ್ತೆ ಮತ್ತು ಗೌರ್ಮೆಂಟ್ ಉದ್ಯೋಗ ಆಗೋ ಚಾನ್ಸಸ್ ಬಹಳ ಇರ್ತದೆ. ಮೂರನೇದಾಗಿ ಆರೋಗ್ಯದಲ್ಲಿ ವಿಚಾರವಾಗಿ ತಿಳಿಯೋದಾದರೆ, ಸ್ವಲ್ಪ ಯೋಗ ಮಾಡಬೇಕು, ಸ್ವಲ್ಪ ಜ್ಞಾನ ಅನ್ನೋದು ಮಾಡ್ತಾ ಹೋಗಬೇಕು. ಸುಮ್ಮನೆ ಅನವಶ್ಯಕವಾಗಿ ಔಟ್ಸೈಡ್ ಫುಡ್ಡನ್ನು ತಿನ್ನೋದಕ್ಕೆ ಹೋಗಬಾರ್ದು. ಮನೆ ಊಟ ತಿಂತಾ ಇದ್ದರೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತದೆ. ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡ್ತಾ ಹೋಗಬೇಕು. ಮತ್ತು ಈ ರಾಶಿಯವರ ಪರಿಹಾರ ಮಾರ್ಗ ತಿಳಿಯುವುದಾದರೆ, ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಬೇಕು. 11 ಬಾರಿ ಶಿವನ ದೇವರಿಗೆ ಆರಾಧನೆ ಮಾಡಬೇಕು. 11 ಬಾರಿ ಪ್ರದಕ್ಷಿಣೆ ಮಾಡಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ 11 ಬಾರಿ ಮನಸ್ಸಲ್ಲಿ ಪಠಿಸುವುದರಿಂದ ಆರೋಗ್ಯ ವಿಚಾರವಾಗಿ, ಹಣಕಾಸು ವಿಚಾರವಾಗಿ, ಪ್ರೀತಿ ಗಂಡ ಹೆಂಡತಿ ವಿಚಾರವಾಗಿ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ. ಇದಾಗಿತ್ತು 2026 ತುಲಾ ರಾಶಿಯವರ ಸಂಪೂರ್ಣ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡುತ್ತೇನೆ. ನಮಸ್ಕಾರ ವೀಕ್ಷಕರೇ.